ಆಫೀಸ್ದವರು ಈ ತರ ಬಾಡಿಗೆ ಇದೆ, ಇಷ್ಟು ಕಿಲೋಮೀಟರ್ ಇದೆ, ಇಷ್ಟು ಟೋಲ್ ಗೇಟ್ ಇದೆ, ನೀವು ಪೂರೈಸಿದ್ರೆ ಹೋರಿ ಇಲ್ಲಕಂದ್ರೆ ಬೇಡ ಅಂತ ಹೇಳ್ತಾರೆ ಸರ್. ಓಕೆ, ಆಫೀಸ್ ಅಲ್ಲೇ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಹೇಳ್ತಾರೆ sir. ಈ ಬಾಡಿ ಗಾಡಿ ತರ ಅಲ್ಲ. ಇಲ್ಲ 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 ಇಲ್ಲ, ಇದೆ ಮೊದಲೇ ಹೇಳ್ತಾರೆ. ಓಕೆ ಈ ತರ ಬಾಡಿಗೆ ಇದೆ, ಈ ತರ ಇದೆ, ಇಲ್ಲಿ ಅನ್ಲೋಡ್ ಪಾಯಿಂಟ್ ಇದೆ, ಹೋಗ್ತಾರ ಏನ್ ಮಾಡ್ತಾರ ಕೇಳ್ತಾರೆ. ಓಕೆ, ಎಷ್ಟು ಖರ್ಚು ಬರುತ್ತೆ ಅಂತಾನೆ ಹೇಳ್ಬಿಡ್ತಾರೆ. ಸರ್ ನಿಮ್ಗೆ ಹೇಗೆ ಸರ್ ಐಡಿಯಾ ಬಂದಿರೋದು? ಏನಿಲ್ಲ ಅಂದ್ರೆ ಬಾಡಿ ಗಾಡಿ ಬಿಟ್ಟು ಟ್ಯಾಂಕರ್ ಮಾಡಿದ್ರೆ ಸ್ವಲ್ಪ 4 ಕಾಸು ಉಳಿಸಬಹುದು ಅಂತ. ಉಳಿಸಬಹುದು ಸರ್. ಮಾಡಿಫಿಕೇಶನ್ ಎಲ್ಲ ಒಳಗಡೆ ನೀವೇ ಮಾಡ್ಸಿರೋದು? ನಾವೇ ಮಾಡಿಸಿರೋದು ಸರ್. ಎಲ್ಲಿ ಸರ್ ಮಾಡ್ಸಿರೋದು? ಇದು ಹುಬ್ಳಿಯಲ್ಲಿ ತಗೊಂಡಿರೋ ಸರ್ ಸಾಮಾನ್ ಎಲ್ಲ, ನಾವು ಮನೆಯಲ್ಲೇ ಮಾಡಿರೋದು ಇದು. ಮನೆಯಲ್ಲೇ? ಹಾ. ಹೋಮ್ ಮೇಡ್ ಆಗಿದ್ರೆ? ಬೆಲ್ಲ ಸರ್. ಅಂದ್ರೆ ಮಲಾಸಿಸ್ ಅಂತಾರಲ್ಲ? ಮಲಾಸಿಸ್ ಮಲಾಸಿಸ್. ಹಾ. ಹಾಗೆ ಸರ್, ಏನಕ್ಕೆ ಯೂಸ್ ಆಗತ್ತೆ ಈ ಮಲಾಸಿಸ್? ಬೆಲ್ಲ ತುಂಬಾ ಕಾಸ್ಟ್ಲಿ ಮೆಟೀರಿಯಲ್. ಕಾಸ್ಟ್ಲಿ ಇರುತ್ತೆ. ಇವಾಗ ಈ ಗಾಡಿಲಿ ಎಷ್ಟು ಲಕ್ಷದ ಮಾಲ್ ಇದೆ ಸರ್? ಇದ್ರಾಗ ಇವಾಗ ಬಿಲ್ಲಲ್ಲಿ ಕಾಣಿಸಿರ್ತಾರಲ್ಲ? ಬಿಲ್ಲಲ್ಲಿ ಇದೆ ಸರ್. ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಇದೆಯಾ? ಏನು ಇರಲ್ಲ ಸರ್. ಇದು ಏನಾರ ಆದ್ರೆ ಡ್ರೈವರ್ ಓನರ್ ಮ್ಯಾಗ. ಓ, ಬೆಲ್ಲಕ್ಕೆ ಏನು ಇನ್ಶೂರೆನ್ಸ್ ಏನು ಇಲ್ಲ? ಓನರ್ ಮ್ಯಾಗ ಇಲ್ಲ. ಏನಕ್ಕೆ ಸರ್? ಬಾಕಿ ಲೋಡಿಗೆ ಹೋಲಿಸಿದ್ರೆ ಎಲ್ಲ ಅದು ಇರುತ್ತೆ ಸರ್. ಇದಕ್ಕೆ ಏನಿದೆ ಗೊತ್ತಿಲ್ಲ. ಬೆಲ್ಲ ಅದು ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸುನಿಲ್ ಅಂತ ಹೇಳಿ. ಸುನಿಲ್ ಅಂತ. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ರಾಮದುರ್ಗ. ರಾಮದುರ್ಗ ಅಂದ್ರೆ ಎಲ್ಲಿ ಬರುತ್ತೆ ಸರ್? ಇದು ಬೆಳಗಾಂ ಹತ್ರ. ರಾಮದುರ್ಗನೇ ಪ್ರಾಪರ್ ಆಗಿ ಊರು? ಇಲ್ಲ, ಹಳ್ಳಿ ಲೋಕಲ್ ಬಿಚ್ಚುಗುಪ್ಪಿ ಅಂತ. ಓಕೆ, ಅಲ್ಲಿಂದ ಲೋಕಲ್ ಹಳ್ಳಿ. ಲೋಕಲ್ ಹಳ್ಳಿ. ಓಕೆ ಸರ್, ಇದು ಟ್ಯಾಂಕರ್ ನಿಮ್ದೆ ಸ್ವಂತದೇನಾ? ಎಷ್ಟು ವರ್ಷ ಆಯ್ತು ಸರ್ ನೀವು ಟ್ಯಾಂಕರ್ ಸ್ವಂತದಾಗಿ ಮಾಡಿ? ಇದು 3 ವರ್ಷ ಆಯ್ತು ಸರ್ ಮಾಡಿ. ಇವಾಗ 3 ವರ್ಷ. ಇದಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ಬಾಡಿ ಗಾಡಿ ಇತ್ತು. ಬಾಡಿ ಗಾಡಿ ಅದು ಸಹ ಸ್ವಂತದ್ದೇ? ಅದು ಸ್ವಂತ ಇತ್ತು, ಅದು ಕೊಟ್ಟೆ ಇದನ್ನ ಮಾಡಿರೋದು. ಓಕೆ, ಎಷ್ಟು ವೀಲರ್ ಗಾಡಿ ಇತ್ತು ಸರ್? ಅದು 14 ವೀಲರ್. 14 ವೀಲರ್. ಅದೇ 14 ವೀಲರ್. ಓಕೆ, ಅದು ಸಹ ಭಾರತ್ ಬೆಂಜ್? ಇಲ್ಲ, ಅದು ಲೈಲ್ಯಾಂಡ್ ಇತ್ತು. ಲೈಲ್ಯಾಂಡ್ ಕಂಪನಿ ಕ್ಯಾಬಿನಾ? ಇಲ್ಲ, ಕೋಲ್ಗೆ ಎಚ್ ಮಾಮೂಲಿ ಬೆಳಗಾಂ ಕ್ಯಾಬಿನ್ ಇರುತ್ತಲ್ಲ. ಓಕೆ, ಬೆಳಗಾಂ ಬಾಡಿ ಕ್ಯಾಬಿನ್ ಇತ್ತು. ಬೆಳಗಾಂ ಕ್ಯಾಬಿನ್ ಉಡನ್ದು. ಹಾಗೆ ಸರ್, ಏನಕ್ಕೆ ಬಾಡಿ ಗಾಡಿಯಿಂದ ಸಡನ್ ಆಗಿ ಟ್ಯಾಂಕರ್ ಎಂಟ್ರಿ ಆಗಿರೋದು? ಏನ್ ಮಾಡೋದು, ಅದರ ಉದ್ಯೋಗ ಇಲ್ಲ, ಏನಿಲ್ಲ. ಏನ್ ಮಾಡೋದು, ಅಮೌಂಟ್ ಉಳಿಯಲ್ಲ, ಏನು ಉಳಿಯಲ್ಲ. ಬಾಡಿ ಗಾಡಿಲಿ ತುಂಬಾ ಟೋಲಕ ಇದೆ. ಮಂಗಳೂರಲ್ಲಿ ಇವಾಗ ಹೋಗ್ಬೇಕಾದ್ರೆ ನಾವು ಓಡಿಸ್ಬೇಕಾದ್ರೆ 2 ಟೋಲಕ ಇರೋದು. ಓಕೆ, ಇವಾಗ ತುಂಬಾ ಟೋಲಕ ಇದೆ, ಏನು ಪೂರೈಸಲಿಕ್ಕಾಗಿ ತೆಗೆದು ಇದು ಮಾಡಿರೋದು. ಓಕೆ ಸರ್, ನಿಮ್ಗೆ ಹೇಗೆ ಸರ್ ಐಡಿಯಾ ಬಂದಿರೋದು? ಏನಿಲ್ಲ, ಅಂದ್ರೆ ಬಾಡಿ ಗಾಡಿ ಬಿಟ್ಟು ಟ್ಯಾಂಕರ್ ಮಾಡಿದ್ರೆ ಸ್ವಲ್ಪ 4 ಕಾಸು ಉಳಿಸಬಹುದು ಅಂತ. ಉಳಿಸಬಹುದು ಸರ್. ಅಂದ್ರೆ ಏನು ಅಷ್ಟೊಂದು ಏನು ಉಳಿಯಲ್ಲ ಅಷ್ಟೇ. ಡ್ರೈವರ್ ಕಮ್ ಓನರ್ ಇದ್ದಂಗೆ ಲೈಫ್ ಚೆನ್ನಾಗಿದೆ. ಓಕೆ, ಡ್ರೈವರ್ ಕಮ್ ಓನರ್ ಇದ್ದಂಗೆ ಲೈಫ್ ಚೆನ್ನಾಗಿದೆ. ಹಾಗೆ ಸರ್, ನಿಮ್ಗೆ ಹೇಗೆ ಸರ್ ಪ್ಲಾನಿಂಗ್ ಬಂದಿರೋದು ಟ್ಯಾಂಕರೇ ಮಾಡಬಹುದು ಅಂತ? ಟ್ಯಾಂಕರ್ ಅಲ್ಲಿ ತುಂಬಾ ವೆರೈಟೀಸ್ ಇತ್ತಲ್ವಾ? ಬಲ್ಕರ್ ಇದೆ, ಇದು ಎಥನಾಲ್ ಗಾಡಿ ಇದೆ. ನಾವು ಇದು ಮಾಡಿರೋದು ಮಾಡಿ ವರ್ಷ ನಡೆದಿದೆ ಸರ್. ಅಂದ್ರೆ ನಮ್ಮ ಫ್ರೆಂಡ್ ಹೇಳಿರೋದು, ಇದು ತರ ಮಾಡೋಣ, ಇದಾಗತ್ತಾ, ಸಕ್ಸಸ್ ಆಗತ್ತಾ ಅಂತ ಅವ್ರು ಹೇಳಿದಲ್ಲಿ ಮಾಡಿರೋದು. ಓ, ನಿಮ್ ಫ್ರೆಂಡ್ ಅವ್ರದ್ದು ಸ್ವಂತ ಗಾಡಿ ಇತ್ತು? ಸ್ವಂತ ಗಾಡಿ ಇದೆ. ಬೆಲ್ಲಕ್ಕೆ? ಬೆಲ್ಲಕ್ಕೆ ಸರ್. ಹಾಗೆ ಸರ್, ಈ ಟ್ಯಾಂಕರ್ ಏನಕ್ಕೆ ಸರ್ ಯೂಸ್ ಮಾಡ್ತಾ ಇರೋದು ನೀವು? ನಾವು ಬೆಲ್ಲದ ಫ್ಯಾಕ್ಟ್ರಿ ಓಡಿಸ್ತೀವಿ. ಅದು ಮುಗಿದ್ರೆ ಮತ್ತೆ ಏನೈತೆ ತಿರ್ಗಾ ಅಲ್ಲೇ ಲೋಕಲ್ ನೀರು ಅದು ಇದು ಓಡಿಸುತ್ತೆ. ಓಕೆ ಸರ್, ಬೆಲ್ಲನಾ? ಬೆಲ್ಲಕ್ಕೆ ಹಾಕಿದ್ವಿ ಫ್ಯಾಕ್ಟ್ರಿ. ಓಕೆ, ಬೆಲ್ಲ ಸರ್. ಅಂದ್ರೆ ಮಲಾಸಿಸ್ ಅಂತಾರಲ್ಲ? ಮಲಾಸಿಸ್. ಹಾಗೆ ಸರ್, ಏನಕ್ಕೆ ಯೂಸ್ ಆಗತ್ತೆ ಈ ಮಲಾಸಿಸ್? ಇದು ಎಥನಾಲ್, ಪೆಟ್ರೋಲ್, ಡೀಸೆಲ್ ಅಲ್ಲಿ ಮಿಕ್ಸ್ ಆಗತ್ತಲ್ಲ, ಅದಕ್ಕೆ ಹೋಗುತ್ತೆ. ಓಕೆ, ಇದು ಸಹ ಪೆಟ್ರೋಲ್ಗೆ ಮಿಕ್ಸ್ ಆಗುತ್ತಾ? ಒಳ್ಳೆ ಅದನ್ನ ಎಥನಾಲ್ ಮಾಡಿ ಇದನ್ನ ಮಾಡಿ ಅಲ್ಲೇ ಹೋಗುತ್ತೆ. ಇಲ್ಲಿಂದ ಇವಾಗ ಇದಕ್ಕೆ ಹೋಗುತ್ತೆ, ಚಿರ್ಚಿ ಹೋಗುತ್ತೆ. ಕಾರವಾರದಿಂದ ಏರ್ಪೋರ್ಟ್ಗೆ ಹೋಗುತ್ತೆ. ಏರ್ಪೋರ್ಟ್ಗೆ. ಓಕೆ, ಇದು ಎಕ್ಸ್ಪೋರ್ಟ್ ಆಗತ್ತೆ? ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿಂದ ಹೋಗಿ ನಮ್ಗೆ ಏನಿದೆ ಅಲ್ಲ,
ಒಂದು 20-25 ಕಿಲೋಮೀಟರ್ ಆದ್ರೆ ನಮ್ದು ಫ್ಯಾಕ್ಟ್ರಿ ಸಿಗುತ್ತೆ, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್, ಅಲ್ಲಿ ಅನ್ಲೋಡ್ ಮಾಡ್ತೀವಿ, ತಿರ್ಗಾ ಅದು ಏರ್ಪೋರ್ಟಿಗೆ ಹೋಗುತ್ತೆ, ಓಕೆ ಮತ್ತೆ ನಾವು ರಿಟರ್ನ್ ಲೋಡಿಗೆ ಹೋಗೋದು. ರಿಟರ್ನ್ ಲೋಡಿಂಗ್ ಹಾ, ಹೋಗ್ತೀರಾ ಮತ್ತೆ ಹೋಗೋದು. ಸರ್? ಒಂದೇ ಸೈಡ್ ಅಷ್ಟೇ ಲೋಡಿಂಗ್ ಅಲ್ವಾ? ಹಾ, ಒಂದೇ ಸೈಡ್ ಲೋಡಿಂಗ್ ಸರ್. ಓಕೆ, ಎರಡು ಸೈಡ್ ಲೋಡಿಂಗ್ ಸಿಗಲ್ಲ ಸಿಗಲ್ಲ? ಸಿಗಲ್ಲ ಸಿಗಲ್ಲ ಸರ್, ಸಿಗಲ್ಲ. ಸಿಗಲ್ಲ ಇದು. ಓಕೆ ಸರ್, ಇದು ಇವಾಗ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇದು 4-5 ವರ್ಷ ಆಯ್ತಲ್ಲ ಸರ್ ಇವಾಗ. ಬೆಲ್ಲ ಸ್ಟಾರ್ಟ್ ಹಾ, ಆಗಿ ಎಲ್ಲ start ಆಗಿದೆ. ಇದಕ್ಕಿಂತ ಮೊದಲು ಇರ್ಲಿಲ್ವಾ? ಇದಕ್ಕಿಂತ ಮುನ್ನ ಇರ್ಲಿಲ್ಲ, ಇವಾಗ ಸ್ಟಾರ್ಟ್ ಆಗಿರೋದು. ರೀಸೆಂಟ್ ಆಗಿ? ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು ಇದು. ಓಕೆ, ಓಡ್ಸಕ್ ಇವಾಗ ಹಾಗೆ ಇವಾಗ ರೀಸೆಂಟ್ ಆಗಿ ಬೆಲ್ಲ ಸ್ಟಾರ್ಟ್ ಆಗಿರೋದು. ಹಾ ಸರ್. ಇದಕ್ಕಿಂತ ಮೊದಲು ಇಲ್ಲ ಇರ್ಲಿಲ್ಲ? ಇಲ್ಲ 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 ಸರ್, ಮಾಡ್ತಿದ್ರು ಕರೆ ಗಾಣದಲ್ಲಿ ಮಾಡ್ತಿದ್ರು. ಇವಾಗ ಏನಿದೆ ಪೆಟ್ರೋಲ್, ಎಲ್ಲಾ ಪೆಟ್ರೋಲ್ ಯೂಸ್ ಮಾಡ್ತಾವ್ರೆ ಇವಾಗ. ಓಕೆ ಹ್ಮ್. ಸರ್, ಎಲ್ಲಿ ಲೋಡ್ ಆಗತ್ತೆ ಇದು? ಇದು ನಮ್ದು ಇವಾಗ ಇದಕ್ಕಾಗಿರೋದು ಏನಿದು, ರಾಯಬಾಗ್. ರಾಯಬಾಗ್ ರಾಯಬಾಗ್ ಇಲ್ಲಿ ಬರ್ತಾ ಇರೋದು. ಓಕೆ, ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಲೋಡ್ ಆಗುತ್ತೆ? ಶುಗರ್ ಫ್ಯಾಕ್ಟ್ರಿ ಲೋಡ್ ಆಗಿರೋದು. ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿಯಿಂದ ಲೋಡ್ ಆಗಿರೋ. ಶುಗರ್ ಫ್ಯಾಕ್ಟ್ರಿ ಲೋಡ್ ಆಗಿರೋದು. ಶುಗರ್. ಓಕೆ ಸರ್, ನೀವು ಇದು ಟ್ಯಾಂಕರ್ ಗೆ ಲೋಡಿಂಗ್ ಎಲ್ಲ ಯಾವ ತರ ಸೆಟ್ ಮಾಡ್ಕೋತೀರಾ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದ್ರೆ ಆಫೀಸ್ ಇರುತ್ತಲ್ಲ, ಈ Okay. ಕಾರವಾರದಲ್ಲಿ ಒಂದು ಇದೆ ಆಫೀಸು, ಓಕೆ ಧನಲಕ್ಷ್ಮಿ ಆಫೀಸ್ ಅಂತ ಇದೆ ಅಲ್ಲ, ಅವ್ರದ್ದು ಒಂದು ಆಫೀಸ್ ಇರುತ್ತೆ. ಆಫೀಸ್ ಅಂದ್ರೆ ನಮಗೆ ಇದು ಕಾಂಟ್ಯಾಕ್ಟ್ ಅಷ್ಟೇ. ಓಕೆ, ಹಾ. ಇದಕ್ಕೂ ಸಹ ಬಾಡಿ ಗಾಡಿ ತರನೇ? ಹಾ, ಇದು ಬಾಡಿ ಗಿಡಿ ತರಾನೆ. ಬಾಡಿ ಗಾಡಿ ಬಾಡಿ ಗಿಡಿ ತರನೇ ತರಾನೆ. ಈಗ ಟ್ರಾನ್ಸ್ಪೋರ್ಟ್ ಮಂಗಳೂರು ಟ್ರಾನ್ಸ್ಪೋರ್ಟ್ ಆದ್ರೆ ಮುಖಾಂತರನೇ ಇವಾಗ ಹೋಗೋದು? ಮಂಗಳೂರು ಆದ್ರೆ ಹೆಂಗದಲ್ಲ, ದುರ್ಗ ಆಫೀಸು, ಓಂ ಸಾಯಿ ಆಫೀಸು ಅದೇ ತರಾನೇ ಇದೆಯಲ್ಲ. ಹೌದು, ಟ್ರಾನ್ಸ್ಪೋರ್ಟರ್ ಮುಖಾಂತರನೇ ಹೋಗೋದು. ಟ್ರಾನ್ಸ್ಪೋರ್ಟ್ ಮುಖಾಂತರ ಬರ್ಬೋದು. ಹಾಗೆ ಹಂಗೆ ಅಂತೂ ಬರಕ್ ಬಲ್ಲ, ಟ್ರಾನ್ಸ್ಪೋರ್ಟ್ ಮುಖಾಂತರ ಬರ್ಬೋದು. ಹಾಗೆ ಹಾ. ಸರ್, ಯಾವ ತರ ಬಾಡಿಗೆ ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ಹಾ, ಮಾಡ್ತೀವಿ. ಬೆಲ್ಲಕ್ಕೆ? ಬೆಲ್ಲಕ್ಕೆ ಮಾಡ್ತೀವಿ. ಅಂದ್ರೆ ಟನ್ನೇಜ್ ಬಾಡಿಗೆನ ಅಥವಾ ಫಿಕ್ಸ್ ಬಾಡಿಗೆ? ಟನ್ನೇಜ್ ಬಾಡಿಗೆ ಇದು. ಟನ್ನೇಜ್ ಬಾಡಿಗೆ. ಟನ್ನಿನ ಮೇಲೆ ಬಾಡಿಗೆ. ಓಕೆ, ಎಷ್ಟಿರುತ್ತೆ ಸರ್ ಒಂದ್ ಸೈಡ್ಗೆ? ಒಂದ್ ಸೈಡ್ಗೆ ಇವಾಗ 1100 ಇದೆ ಇದು. 1100? ಹಾ, 1100 ಇದೆ ಸರ್ ಇವಾಗ. ಓಕೆ, ಆಫೀಸ್ ತವರು ಈ ತರ ಬಾಡಿಗೆ ಇದೆ, ಇಷ್ಟು ಕಿಲೋಮೀಟರ್ ಇದೆ, ಇಷ್ಟು ಟೋಲ್ ಗೇಟ್ ಇದೆ, ನೀವು ಪುರೋಡ್ಸಿದ್ರೆ ಹೋರಿ, ಇಲ್ಲಕಂದ್ರೆ ಬೇಡ ಅಂತ ಹೇಳ್ತಾರೆ ಸರ್. ಓಕೆ, ಆಫೀಸಲ್ಲೇ ಹೇಳ್ತಾರೆ ಹಾ, ಸ್ಟಾರ್ಟಿಂಗ್ ಅಲ್ಲಿ? ಹೇಳ್ತಾರೆ ಅಷ್ಟೇ. ಈ ಬಾಡಿ ಗಾಡಿ ತರ ಅಲ್ಲ? ಇಲ್ಲ 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 ಇಲ್ಲ, ಇದೆ ಮೊದಲೇ ಹೇಳ್ತಾರೆ. ಓಕೆ, ಈ ತರ ಬಾಡಿಗೆ ಇದೆ, ಈ ತರ ಇದೆ, ಇಲ್ಲಿ ಅನ್ಲೋಡ್ ಪಾಯಿಂಟ್ ಇದೆ, ಹೋಗ್ತಾರ ಏನ್ ಮಾಡ್ತಾರ ಕೇಳ್ತಾರೆ. ಓಕೆ, ಎಷ್ಟು ಖರ್ಚು ಬರುತ್ತೆ ಅಂತಾನು ಹೇಳ್ಬಿಡ್ತಾರೆ? ನಮ್ಗೆ ಆಕ್ಟರ್ ಮೇಲೆ ನಾವು ಟನೇಜ್ ಮೇಲೆ ಲೆಕ್ಕ ತಗೋದು, ಇಷ್ಟು ಡೀಸೆಲ್ ಹೋಗುತ್ತೆ, ಎಷ್ಟು ಕಿಲೋಮೀಟರ್ ಗತ್ತೆ ಇದು ವ್ಯವಸ್ಥೆ ಎವ್ರೇಜ್ ತೆಗ್ದ್ಬಿಡ್ತಾರೆ? ಬಿಡ್ತೀವಿ. ಹಾಗೆ ಉಳಿ ಹಂಗಿತ್ತಂದ್ರೆ ಬರ್ತೀವಿ, ಇಲ್ಲಕಂದ್ರೆ ಬರಲ್ಲ. ಇಲ್ಲಾದ್ರೆ ಲೋಕಲ್ ಅಲ್ಲೇ ಹೋಗ್ಬಿಡ್ತಾರೆ? ಲೋಕಲ್ ಓಡಿಸೋದು. ಲೋಕಲ್ ಇದ್ರ ಓಡಿಸೋದು, ಲೋಕಲ್ ಇರ್ಲಿಕ್ಕಂತ ಮನೆ ಮುಂದೆ ಓ, ಗಾಡಿ ನಿಲ್ಸ್ಬಿಡ್ತಾರ? ನಿಲ್ಸ್ಬಿಡೋದು. ಮತ್ತೆ ಏನ್ ಮಾಡಕ್ ಬರಲ್ಲ, ಬೇರೆ ಏನು ಮಾಡಕ್ ಬರಲ್ಲ ಸರ್. ಸಕ್ರೆ ಗಿಕ್ರೆ ಆದ್ರೆ ಏನಾರು ಮಾಡ್ಬೋದು, ಎಲೆ ತುಂಬ್ಕೊಂಡು ಹೋಗಾರ ಏನಾರು ಅನ್ಲೋಡ್ ಮಾಡ್ಬೋದು, ಇದಕ್ಕೆ ಬರಲ್ಲ. ಬರಲ್ಲ ಸರ್. ಈ ಟಾಕಿಯಲ್ಲಿ ಯಾವ ತರದ್ ಸರ್ ಮೆಟೀರಿಯಲ್ ಯೂಸ್ ಮಾಡಬಹುದು? ಇದ್ರಾಗ ಅಂದ್ರೆ ಇವಾಗ ತುಂಬಾ ತರದ್ದು ಟಾಕಿ ಇರತ್ತಲ್ವಾ? ಹಾ. ಈ MS ಟಾಕಿ, SS ಟಾಕಿ ಹೌದು. ಅಂತ ಇರುತ್ತೆ. ಇದ್ರಾಗ ಎಲ್ಲ ಬರತ್ತ, ಆದ್ರೆ ಮತ್ತೆ ಟಾಕೆ ಎತ್ನಾಲ್ ಹೊಡಿಬೇಕಾದ್ರೆ ಪೈಪ್ಲೈನ್ ಮಾಡಿಸ್ಬೇಕು, ಮತ್ತೆ ತಿರ್ಗಾ ವಾಲ್ ಬಂದ್ ಮಾಡಿಸ್ಬೇಕು, ಇದನ್ನೆಲ್ಲ ಕ್ಯಾರಿ ಬೇಸ್ ಮಾಡಿಸ್ಬೇಕು. ಓಕೆ, ಅದು ಇದಕ್ಕೆ ಇದು ನಡೆಯಲ್ಲ ಟಾಕೆ. ಅದು ಈ ಟಾಕಿ ಈ ಟಾಕೆ ನಡೆಯಲ್ಲ, ಅದ್ರ ಹಾಗೆ. ಟಾಕೆನೇ ಬೇರೆ ಇರುತ್ತೆ. ಹೌದು ಸರ್, ತುಂಬಾ ಜನ ಹೇಳ್ತಾರೆ ಇದು ಬೆಲ್ಲಕ್ಕೆ ಹಾ. ಈ ಹೊಸದಾಗಿ ಕಟ್ಸಿರೋ ಟಾಕಿನೇ ಬೇಕಂತ ಅವಶ್ಯಕತೆ ಇಲ್ಲ, ಇಲ್ಲ, ಸೆಕೆಂಡ್ಸ್ ಅಲ್ಲಿ ಬೈ ಮಾಡಿ. ನಡೀತಲ್ಲ, ಸೆಕೆಂಡ್ಸ್ ನಡೆಯುತ್ತೆ, ಅದೇ ಸಮಸ್ಯೆ ಇಲ್ಲ. ಓಕೆ, ನೀವು ತಗೊಂಡಿರೋದು ಸೆಕೆಂಡ್ಸ್ ಅಲ್ಲಿನಾ? ಇಲ್ಲ, ಹೊಸ ಟಾಕೆ ಮಾಡಿರೋದು, ಹೊಸ ಇಸ್ಲಾಂಪುರಲ್ಲಿ ಕಟ್ಟಿರೋದು. ಇಸ್ಲಾಂಪುರ್? ಹಾ. ಅಂದ್ರೆ ಎಲ್ಲಿ ಬರುತ್ತೆ? ಅದು ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರ? ಹಾ. ಎಷ್ಟು ಲಕ್ಷ ಆಗತ್ತೆ ಸರ್ ಟಾಕೆ ಕಟ್ಟಕ್ಕೆ ನಿಮ್ಗೆ 4 ಲಕ್ಷ ಆಗಿದೆ. 4 ಲಕ್ಷ? 4 ಲಕ್ಷ. ಅಂದ್ರೆ ಒಳಗಡೆ ಏನಾದ್ರು ಸ್ಟೀಲ್ ಮೆಟೀರಿಯಲ್? ಸ್ಟೀಲ್ ಗಿಲ್ ಏನಿಲ್ಲ, ಮಾಮೂಲಿ ಇದೇ ಮೆಟಲ್ ಇರುತ್ತೆ, ನಾರ್ಮಲ್ ಮೆಟಲ್. ಓಕೆ ಇದನ್ನ ಮಾಡಿ ಅಷ್ಟೇ ಇದು ಮಾಡ್ತಾರೆ, ಮತ್ತೇನಿಲ್ಲ. ಓಕೆ. ಸ್ಟೀಲ್ ಟಾಕಿ ಆದ್ರೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಮತ್ತೆ ಅದ್ರ ಅಮೌಂಟ್ ಜಾಸ್ತಿ ಆಗುತ್ತೆ. ಹೌದು, ಎತ್ತಿನಾಲಿಗೆಲ್ಲ ಯೂಸ್ ಮಾಡ್ತಾರೆ, ಅದನ್ನ ಎತ್ತನಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ಮತ್ತೆ ಸ್ಪೀಟ್ ಹೊಡ್ಯಕ್ಕೆ ಯೂಸ್ ಮಾಡ್ತಾರೆ. ಖಂಡಿತ. ಇವು ನಮಗ್ ನಡೆಯಲ್ಲ. ಹೌದು, ಇದು ಒಂಥರ ನಾರ್ಮಲ್ ಟಾಕಿ. ನಾರ್ಮಲ್ ಟಾಕಿ ಇದು ಹೆವಿ ಇರುತ್ತೆ, ನೀರು ಇದು ಇದೇ ಜಾಸ್ತಿ ಹೆವಿ ಇರೋದು. ಎತ್ನಾಲ್ ಅದು ಸ್ಪೀಟ್ ಇರುತ್ತಲ್ಲ, ನೀರ್ ತರ ಇರುತ್ತೆ ಅದು. ಇದು ಮೊಲಾಸಿಸ್ ಗಟ್ಟಿ ಇರುತ್ತೆ ಅದು. ದಪ್ಪ ಡಾಂಬರ್ ತರ? ಡಾಂಬರ್ ತರ ರಫ್ ಇರುತ್ತೆ ಅದು. ಓಕೆ. ಅದು ಎತ್ನಾಲ್ ಏನಿರುತ್ತೆ, ಇದಿರುತ್ತೆ, ಸಾಫ್ಟ್ ಇರುತ್ತೆ, ಸಾಫ್ಟ್ ಇರುತ್ತೆ ಅದು. ಇದು ರಫ್ ಇರುತ್ತೆ ಇದು. ಓಕೆ, ಇದು ರಫ್ ಇರುತ್ತೆ. ಹಾ, ರಫ್ ಇರುತ್ತೆ. ಏಟ್ ಗಿಟ್ ಏನಿಲ್ಲ, ಹಿಂದ್ಗಡೆ ಒಂದು ವಾಲ್ ಇದೆ, ಅದು ವಾಲ್ ಚಾಲು ಮಾಡಿಬಿಟ್ರೆ ಸಾಕು, ಅನ್ಲೋಡ್ ಆಗುತ್ತೆ ಗಾಡಿ. ಓಕೆ, ಅನ್ಲೋಡ್ ಆಗುತ್ತೆ. ಇದು ಡಾಂಬರ್ ಗಾಡಿ ತರ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಮೋಟರ್ ಅನ್ಲೋಡ್ ಆ ತರ? ಅದೇ ಇಲ್ಲ, ಏನು ಇಲ್ಲ ಇದಕ್ಕೆ. ರ್ಯಾಂಪ್ ಅನ್ಲೋಡ್? ರ್ಯಾಂಪ್ ಗೀಪ್ ಏನು ಇಲ್ಲ. ಇವಾಗ ಇಲ್ಲೇ ಖಾಲಿ ಮಾಡಿದ್ರೆ ಇಲ್ಲೇ ಖಾಲಿ ಆಗುತ್ತೆ, ಎಲ್ಲ ಗಾಡಿ ಖಾಲಿ ಅನ್ಲೋಡ್ ಆಗುತ್ತೆ, ಆಗುತ್ತೆ, ಪೂರ ತಿರ್ಗಾ ಎಲ್ಲ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆಗುತ್ತೆ. ಆಗುತ್ತೆ. ಹಾಗೆ ಇಲ್ಲ, ಸರ್, ಒಳಗಡೆ ಸ್ವಲ್ಪನೂ ಬಾಕಿ ಆಗಲ್ಲ? ಇಲ್ಲ, ಆಗಲ್ಲ. ಅಷ್ಟೇ ಒಂದು 200 kg 600 kg ಇರುತ್ತೆ ಅಷ್ಟೇ ಒಳಗಡೆ. ಒಳಗಡೆ ಇರುತ್ತೆ. ಕಂಪಾರ್ಟ್ಮೆಂಟ್ಗೆಲ್ಲ ಹತ್ತಿರತ್ತಲ್ಲ, ಅಷ್ಟು ಬಿಸಿ ಮಟ್ಟ ನಿಂತ್ರೆ ಅದು ಹೋಗತ್ ಕರೆ. ಆದ್ರೆ 200-200 kg ಬರುತ್ತೆ, ಶಾರ್ಟೇಜ್ ಬರುತ್ತೆ, ಎಲ್ಲಿಯಾದ್ರೂ ಬರುತ್ತೆ. ಓಕೆ. ಅಷ್ಟು ಬಂದ್ರೆ ಬಿಡ್ತಾರಾ? ಬಿಡ್ತಾರೆ. ಬಿಡ್ತಾರೆ. ಫ್ಯಾಕ್ಟರಿ ಏನ್ ಸಮಸ್ಯೆ ಇಲ್ಲ, ಇಲ್ಲಿ ಏನ್ ಸಮಸ್ಯೆ ಇಲ್ಲ, ಬಿಡ್ತಾರೆ. ಸರ್, ನಮ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸರ್ ಬೆಲ್ಲ ಅನ್ಲೋಡ್ ಆಗತ್ತೆ? ಇವಾಗ ಸದ್ಯಕ್ಕೆ ಎಕ್ಸ್ಪೋರ್ಟ್ ಇರೋದಂದ್ರೆ ಕಾರವಾರ ಅಷ್ಟೇ. ಕಾರವಾರ ಅಷ್ಟೇ? ಇವಾಗ ಟೋಟಲ್ ಇಂಡಿಯಾದಲ್ಲಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಸರ್. ನಾವು ಇವಾಗ ಓಡಿಸೋದು ಮತ್ತೆ ಕಾರವಾರಲ್ಲಿ ನಾವು ಜಾಸ್ತಿ. ಕಾರವಾರಲ್ಲಿ? ಹಾಗೆ ಅಲ್ಲಿ ಓಡಿಸ್ತಿದ್ವಿ ಕರೆ, ವಾಗಿನ ಓಡಿಸ್ತಿದ್ವಿ ಅಲ್ಲಿ. ಟ್ರೈನ್ ಅಂದ್ರೆ ಟ್ರೈನಿಂಗ್ ಆಲ್ಟ್ ಹಾಕಿ ಮಾಡ್ತಿದ್ವಿ, ಧಾರವಾಡ ಕೆರೆಕೊಪ್ಪಕ್ಕೆ ಅಂತ. ಯಾಕಂದ್ರೆ ಅಲ್ಲಿಗೆ ಅದು 2400-2700 ಹೋಗುತ್ತೆ ಟನೇಜು. ಅದು ಚಿರ್ಚಿ ಹೋಗಿತ್ತು, ತಿರ್ಚಿ. ಹಾ, ಅದು ಮುಗಿದ ಸಲ ಈ ಕಡೆ ಬಂದಿರೋದು. ಓಕೆ, ಅಲ್ಲಿ ಮುಗೀತಾ ಅದು? ಅಲ್ಲಿ ಮುಗಿತು ಸರ್. ಓಕೆ, ಅದಕ್ಕೆ ಕಾರವಾರ? ಹಾ, ಇವಾಗ ಕಾರವಾರ ಚಾಲು ಆಗಿರಕ್ಕೆ ಕಾರವಾರಕ್ಕೆ ಬಂದಿರೋದು. ಕಾರವಾರಕ್ಕೆ ಬಂದಿದ್ದೀರಾ?
ಸರ್ ಈ ಗಾಡಿಗೂ ಸಹ ಎಥೆನಾಲ್ ತರನೇನಾ? ಹಾ, ಅಂದ್ರೆ ಡ್ರೈವಿಂಗ್ ಮಾಡೋದಿಕ್ಕೆ ಹಾ, ಅದಕ್ಕೆ ಇಲ್ಲ ಸಪರೇಟ್ ಲೈಸೆನ್ಸೇ ಬೇಕಾಗತ್ತಾ? ಇಲ್ಲ ಇಲ್ಲ ಎಲ್ಲ ಹಜಾರ್ ಕಾರ್ಡ್ ಇರೋದು. ಇದಕ್ಕೂ ಸಹ ಹಾ, ಹಜಾರ್ ಬೇಕೇ ಟ್ಯಾಂಕರ್ ಇದಕ್ಕೂ ಹಜಾರ್ ಕಾರ್ಡ್ ಬೇಕೇ ಬೇಕು. ಬೇಕೇ ಬೇಕು. ಮತ್ತೆ ಮಾಮೂಲಿ ಎಲ್ಲ ಗಾಡಿ ಟಚ್ ಆದ್ರೆ ಮಾಮೂಲಿ ಆದ್ರೆ ಅದೇ ಇದ್ರೇನೆ ಚೆನ್ನಾಗಿರುತ್ತೆ. ಚೆನ್ನಾಗಿ. ಮಾಮೂಲಿ ಲೈಸೆನ್ಸ್ ಆದ್ರೆ ಇದಕ್ಕೆ ಎತ್ನಾಲ್ಕು ಇದು ಟ್ಯಾಂಕರ್ ಇದನ್ನ ಕೊಡಲ್ಲ, ಅದಕ್ಕೆ ಇದಕ್ಕೂ ಹಜಾರ್ ಕಾರ್ಡ್ ಬೇಕೇ ಬೇಕು. ಬೇಕೇ ಬೇಕು. ಬೇಕು ಬೇಕೇ ಬೇಕು. ಪೆಟ್ರೋಲ್ ಒಂದು ಪೆಟ್ರೋಲ್ ಈ ಪೆಟ್ರೋಲ್ ಹಜಾರ್ ಕಾರ್ಡ್ ಇದ್ರೆ ಅಷ್ಟೇ ಒಳಗೆ ಬಿಡ್ತಾರೆ. ಕಾರವಾರದಲ್ಲಿ ಹಾ, ಇಲ್ಲಿಕಂದ್ರೆ ಬಿಡಲ್ಲ ಒಳಗೆ, ಇಲ್ಲ ಆದ್ರೆ ಬಿಡಲ್ಲ. ಹಜಾರ್ ಕಾರ್ಡ್ ಬೇಕೇ ಬೇಕು. ಒಂದೊಂದು ಪೆಟ್ರೋಲ್ ಏನಾಗುತ್ತೆ ಲೋಕಲ್ ಪೆಟ್ರೋಲ್ ನಮ್ಮ ಸೈಡ್ ಏನು ಕೇಳಲ್ಲ, ಹಂಗೆ ಸುಮ್ಮನೆ ಗಾಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ಒಳಗಡೆ ಬಿಟ್ಬಿಡ್ತಾರೆ. ಒಳಗಡೆ ಬಿಟ್ಬಿಡ್ತಾರೆ. ಇಲ್ಲಿ ಕಾರವಾರದಲ್ಲಿ ಏನಂತೆಲ್ಲ ಬೇಕೇ ಬೇಕು, ಬೇಕೇ ಬೇಕು. ಹಜಾರ್ ಕಾರ್ಡ್ ಬೇಕೇ. ಬೇಕೇ. ಹಜಾರ್ ಸರ್ ಕಾರ್ಡ್ ತುಂಬಾ ಜನ ಹೇಳ್ತಾರೆ ಇದು ಬೆಲ್ಲ ಸ್ಟಾರ್ಟ್ ಆದಾಗ ಅಷ್ಟೇ ಟ್ಯಾಂಕ್ ಹಾಕೋ ರನ್ ಮಾಡುವುದು. ಹ್ಮ್. ಅದ್ ಬೆಲ್ಲ ಸ್ಟಾಪ್ ಆಯ್ತಂದ್ರೆ ಮತ್ತೆ ಟ್ಯಾಂಕ್ ತೆಗೆದು ಬಾಡಿ ಹಾಕಿ ಮತ್ತೆ ರನ್ ಮಾಡ್ತಾರೆ ಇಲ್ಲ, ಕೆಲವಷ್ಟು ಜನ ನಾವು ಅಂತ. 12 ತಿಂಗಳು ಅದೇ ಓಡಿಸೋದು. ಆದ್ರೆ ನಮ್ ಕಡೆ ಕೆಲವಷ್ಟು ಜನ ಹಾಗೆ ಮಾಡ್ತಾರಲ್ವಾ? ಮಾಡ್ತಾರಲ್ಲ, ಇಲ್ಲಿ ಕಾರವಾರಲ್ಲಿ ಮಾಡ್ತಾರೋ, ಹೌದು, ನಮ್ಮ ಸೈಡ್ ಮಾಡ್ತಾರೆ. ನಿಮ್ ಕಡೆನೂ ಮಾಡ್ತಾರೆ ಹಾಗೆ. ತೆಗೆದು ಮತ್ತೆ ಹಾಕಿ ತೆಗೆದು ಮತ್ತೆ ಹೊಳೆ ಬಾಡಿ ಗಾಡಿ ಇರೋದು, ಮತ್ತೆ 6 ತಿಂಗಳ ಸೀಸನ್ ಮುಗಿದು ಮತ್ತೆ ತಿರ್ಗಾ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತಲ್ಲ ಮತ್ತೆ ಟ್ಯಾಂಕರ್ ಇರೋದು. ಟ್ಯಾಂಕರ್ ಇರೋದು ನಡೀತದೆ. ಹಾಗೆ. ಹಾ. ಸರ್ ಇದಕ್ಕೇನಾದ್ರೂ ಸೀಸನ್ ಅಂತ ಇದೆ ವರ್ಷಕ್ಕೆ? ಏನಿಲ್ಲ ಸರ್, ಇದು 12 ತಿಂಗಳು ಚಾಲು ಇರುತ್ತಾ, ವರ್ಷ ಪೂರ್ತಿ ವರ್ಷ ನಡೆಯುತ್ತೆ. ಪೂರ್ತಿ ಇರುತ್ತೆ. ಇಷ್ಟು ವರ್ಷ ಬಂದಾಗಿತ್ತಲ್ವಾ? ಹಾ, ಒಂದ್ ವರ್ಷ ಆಯ್ತು ಬಂದಾಗಿದ್ದು, 2 ವರ್ಷ ಆಯ್ತು ಬಂದಾಗ, ಇವಾಗ ಸ್ಟಾರ್ಟ್ ಆಗಿರೋದು. ಇವಾಗ ಇವಾಗ ಸ್ಟಾರ್ಟ್ ಆಗಿರೋದು. ಇವಾಗ ರೆಗ್ಯುಲರ್ ಇರುತ್ತೆ. ಈಗ ರೆಗ್ಯುಲರ್ ಸ್ಟಾರ್ಟ್ ಇದೆ. ಮತ್ತೆ ಅದು ಟನ್ನೇಜ್ ಅವರು ಒಂದು 20,000 22,000 ಟನ್ನೇಜ್ ತಗೊಂಡಿರ್ತಾರೆ. ಅದು ಮುಗಿತಂದ್ರೆ ಮತ್ತೆ ತಿರ್ಗಾ ಬಂದಾಗತ್ತ. ಮತ್ತೆ ಯಾರ ಮಾಲ್ ತಗೋರಂದ್ರೆ ಮತ್ತೆ ಇದನ್ನ ಕೊಡ್ತಾರೆ. ಮತ್ತೆ ಟೆಂಡರ್ ಯಾರು ತಗೊಂಡಿಲ್ಲ ಅಂದ್ರೆ ಬಂದೆ ಟೆಂಡರ್ ಯಾರೋ ಒಬ್ರು ತಗೊಂಡ್ರೆ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಟೆಂಡರ್ ಯಾರು ಇವಾಗ ಸದ್ಯದ ಮಟ್ಟಿಗೆ ನಾನು ಅಂದಾಜು ಮಟ್ಟ 1 ತಿಂಗಳು 2 ತಿಂಗಳು ಓಡಿಸಬಹುದು ಇಲ್ಲ ಚೆನ್ನಾಗಿ. ಕಾರವಾರ ಕಾರವಾರ ರೂಟಿಗೆ ಕಾರವಾರಕ್ಕೆ 2-2.5 ತಿಂಗಳ ಚೆನ್ನಾಗಿ ದುಡ್ಕೋಬಹುದು. ಗಾಡಿ ಆತು, ಓನರ್ ಆತು, ಮಾಲಕರ ಆತು, ಎಲ್ಲರಿಗೂ ಹಾಗೆ. ಹಾ. ಓಕೆ ಸರ್, ಡ್ರೈವರ್ ಗಳಿಗೆ ಏನೆಲ್ಲ ರೂಲ್ಸ್ ಇರುತ್ತೆ ಸರ್ ಇದು ಬೆಲ್ಲದ ಗಾಡಿಗೆ? ಏನೂ ಇಲ್ಲ ಸರ್ ಇದರಲ್ಲಿ ರೂಲ್ಸ್ ಹೇಳ್ಬೇಕಂದ್ರೆ, ಡ್ರಿಂಕ್ಸ್ ಮಾಡಿದ್ರೆ ಗೇಟಲ್ಲಿ ಒಳಗೆ ಬಿಡಲ್ಲ ಗಾಡಿ. ಯಾವ ಗೇಟ್ ಅಲ್ಲಿ ಸರ್? ಇಲ್ಲಿ ಬಿಡಲ್ಲ, ಕಾರವಾರದಲ್ಲಿ. ಕಾರವಾರಲ್ಲಿ. ಓಕೆ. ಹಾ. ಕಾರವಾರದಲ್ಲಿ ಬಿಡಲ್ಲ, ಕಾರವಾರಲ್ಲಿ ಬಿಡಲ್ಲ. ಓಕೆ. ಮತ್ತೆ ಸರ್? ಮತ್ತೆ ಎಲ್ಲಿಲ್ಲ, ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಬಿಡಲ್ಲ ಕರೆ, ಆದ್ರೆ ಅಷ್ಟು ರಿಸ್ಕ್ ಏನಿಲ್ಲ, ಬಿಡ್ತಾರೆ ಅಷ್ಟೇ, ಸುಮ್ಮನೆ ಇದು ಅಷ್ಟೇ. ಹಾ. ಹಾಗೆ ಸರ್, ಇಲ್ಲಿ ಡೇ ಅಂಡ್ ನೈಟ್ ಅನ್ಲೋಡ್ ಆಗುತ್ತೆ? ಡೇ ನೈಟ್ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆಗುತ್ತೆ. ಡೇ ನೈಟ್ ಅನ್ಲೋಡ್. ಓಕೆ, ಅಷ್ಟು ಸ್ಪೀಡ್ ಇದೆ ಲೋಡಿಂಗ್? ಲೋಡಿಂಗ್ ಸ್ಪೀಡ್ ಹಾಗೆ ಡೇ ನೈಟ್ ಅನ್ಲೋಡ್ ಆಗುತ್ತೆ ಆ ತರ. ಹಾ. ಓಕೆ ಸರ್, ಇದು ಡ್ರೈವರ್ ಗಳಿಗೆ ಏನು ಕಂಪಲ್ಸರಿ ರೂಲ್ಸ್ ಆ ತರ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ಏನ್ ರೂಲ್ಸ್ ಇಲ್ಲ. ಆ ತರ ಏನ್ ರೂಲ್ಸ್ ಏನಿಲ್ಲ. ಎತ್ನಾಲ್ ಗಾಡಿ ಅದು ಏನಿದೆ ರೂಲ್ಸ್ ಇದೆ, ಇದಕ್ಕೇನು ರೂಲ್ಸ್ ಬರಲ್ಲ ಅಷ್ಟೇ. ರೂಲ್ಸ್ ಏನ್ ಬರಲ್ಲ ಏನಿಲ್ಲ. ಆ ತರ. ಆ ತರ ಐತೆ ರೂಲ್ಸ್ ಇಲ್ಲ. ಟಾಕಿ ಸರ್ ಎಷ್ಟು ಟನ್ ಕೆಪಾಸಿಟಿ ವರೆಗೂ ಲೋಡ್ ಮಾಡಬಹುದು ಸರ್ ಈ ಟಾಕಿಲಿ? ಒಂದು 60 ಟನ್ ಮಟ್ಟ ಮಾಡ್ಬೋದು. 60 ಟನ್ ಮಟ್ಟ? 57-58 ಮಟ್ಟ ಹಾಕಿದ್ವಿ ಇದೇ ಟಾಕಿಗೆ. ಇದೇ ಟಾಕಿ? ಇದೇ ಟಾಕಿ ಹಾಗೆ ಹಾಕಿದ್ವಿ ಸರ್. ಇದೇ ಟಾಕಿಲಿ? ಇದೇ ಟಾಕಿಯಲ್ಲಿ 57-58 ಮಟ್ಟ ಹಾಕಿದ್ವಿ ಲೋಕಲ್ ಅಲ್ಲಿ. ಇದೇ ಟಾಕಿ ಇದರಲ್ಲಿ ಹಾಕಿರೋದು. ಓಕೆ ಸರ್, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಟ್ಬೇಕಾದ್ರೆ ಇಷ್ಟೇ ಟನ್ನೇಜಿಗೆ ಅಂತ ಕಟ್ಸಿರಲ್ವಾ? ಅಲ್ಲಿಲ್ಲ, ನಾವು ಮಾಮೂಲಿ ಒಂಥರ 35 ಕಿಲೋ 35 ಕಿಲೋ ಕಟ್ಟಿರ್ತೀವಿ. ಅವ್ರಿಗೆ ಟಾಕಿ ಕಟ್ಟೋರು ಜಾಸ್ತಿ ಕಟ್ತಾರ ಒಂಚೂರು. ಓಕೆ. ಹಾ. ನಾವ್ ಹೇಳ್ಬೇಕಂತ ಇಲ್ಲ. ನಾವೇನ್ ಹೇಳ್ಬೇಕಂತಿಲ್ಲ, ಅವ್ರು ಕಟ್ತಾರ. ಅವರೇ ಜಾಸ್ತಿ ಟನ್ನೇಜ್ ಬರ್ಬೇಕು, ಇಷ್ಟು ಇದನ್ನ ಮಾಡ್ರೆ ಅವ್ರು ಮಾಡ್ತಾರೋ ಅಷ್ಟು ಬಂದೇ ಬರುತ್ತೆ. ಬರ್ಲೇಬೇಕು, ಅಷ್ಟು ಕಟ್ಟಿರ್ತಾರ ಅವ್ರು. ಕಂಪಲ್ಸರಿ ಕಟ್ತಾರೆ. ಓಕೆ. ಕಟ್ತಾರ ಸರ್. ಎಷ್ಟ್ ದಿನಕ್ಕೆಲ್ಲ ಕಟ್ಟಿ ಕೊಡ್ತಾರೆ ಸರ್? ಇದು 20 ದಿನ ಹೋಗುತ್ತೆ ಸರ್. ಓನರ್ ದುಡ್ಡು ಜಲ್ದಿ ಹಾಕಿದ್ರೆ ಜಲ್ದಿನ ಕೊಡ್ತಾರ. ಮತ್ತೆ ಒಂದು ಓನರ್ ದುಡ್ಡು ಹಾಕ್ಲಿಕ್ಕೆ ತಿಂಗಳು ಹೋಗುತ್ತೆ, 2 ತಿಂಗಳು ಹೋಗುತ್ತೆ. ಓನರ್ ಮೇಲೆ ಕಾರಣ. ಓಕೆ. ಹಾ. ಅಂದ್ರೆ ಅಲ್ಲಿ ಬಾಡಿ ಬಿಲ್ಡರ್ ಯಾವ ತರ ಕಟ್ತಾರೆ? ಅಲ್ಲಿ ನೀವು ಯಾವಾಗ ದುಡ್ಡು ಬೇಗ ದುಡ್ಡು ಕೊಟ್ಟಿಲ್ಲ ನಮ್ಗೆ ಬೇಗ ಗಾಡಿ ಕೊಟ್ಟು. ಓಕೆ ಸರ್, ನಿಮ್ ಗಾಡಿ ಎಷ್ಟು ದಿನಕ್ಕೆ ರೆಡಿ ಆಗಿರೋದು? 23 ದಿನ ರನ್ ಆಗಿದೆ. 23 ದಿನಕ್ಕೆ? 23 ದಿನ ಟಾಕಿ ಕಟ್ಟಿ ಎಲ್ಲ ಕಲರ್ ಪೇಂಟಿಂಗ್ ಮಾಡಿ ಎಲ್ಲ ರನ್ ಮಾಡಿರೋದು. ಹಾಗೆ ಸರ್, ಇದಕ್ಕೇನಾದ್ರೂ ಈ ಟಾಕಿಗೆ ಇಷ್ಟೇ ವರ್ಷ ವ್ಯಾರಂಟಿ ಆತರ ಏನಿಲ್ಲ ಸರ್. ಅದೇನು ವರ್ಷನೂ ಹೋಗ್ಬೋದು, 2 ವರ್ಷನೂ ಹೋಗ್ಬೋದು, 3 ವರ್ಷನೂ ಹೋಗ್ಬೋದು. ಹೌದು. ಅದೇ ಬೇರೆ ಕೆಮಿಕಲ್ ಆದ್ರೆ ಇಷ್ಟೇ ಅಂತ ಇರತ್ತಲ್ವಾ? ಅದು ಇರತ್ತ, ಅದು 14 ಅಷ್ಟೇ ಇರತ್ತ. ಇಷ್ಟೇ ವರ್ಷ ಅಂತ ಇರತ್ತೆ. ಒಂದ್ 4 ವರ್ಷ 5 ವರ್ಷ ಅದ್ರ ಮೇಲೆ ಯೂಸ್ 5 ವರ್ಷ ಏನು ಬರಲ್ಲ ಟಾಕಿ, ಅಷ್ಟೇ 2 ವರ್ಷ 3 ವರ್ಷ ಎತ್ನಲ್ ಅಷ್ಟೇ. ಆದ್ಮೇಲೆ ಆಮೇಲೆ ಏನ್ ಮಾಡುತ್ತೆ, ಜಂಗ್ ಬಿಡತ್ತಲ್ಲ, ಎತ್ತಲ್ಲ ರಿಜೆಕ್ಟ್ ಮಾಡಕ್ ಚಾಲೂ ಮಾಡ್ತಾರೆ. ಹೌದು. ಅದ್ರ ಸಂಬಂಧ ಇಟ್ಕೊಳ್ಳಲ್ಲ, ಅದು ಏನು 2 ವರ್ಷ ಅಷ್ಟೇ ಓಡಿಸ್ತಾರೆ. ಆಮೇಲೆ ಟಾಕಿ ಚೇಂಜ್ ಮಾಡ್ಬಿಡ್ತಾರೆ. ಅದೇ SS ಆದ್ರೆ ಇಟ್ಕೋತಾರೆ. SSR ಇಟ್ಕೋತಾರೆ. SS ಟಾಕಿ ಏನಾಗಲ್ಲ, ಏನಾಗಲ್ಲ. ಅದೊಂದು 8-9 ವರ್ಷ ಬರುತ್ತೆ ಅಷ್ಟೇ. 8-9 ವರ್ಷ ಆರಾಮ್ ಬರುತ್ತೆ ಸರ್. ಆರಾಮ್ ಬರುತ್ತೆ. ಆರಾಮ್ ಬಿಂದಾಸಾಗಿ ಬರುತ್ತೆ. ಬಿಂದಾಸಾಗಿ. ಬೆಲ್ಲ ಯಾವ್ದೆಲ್ಲ ಸ್ಟೇಟ್ ಇದೆ ಸರ್ ಲೋಡ್ ಮಾಡ್ಕೊ ಹೋಗಿದ್ದೀರಾ? ನಾವು ಇದಕ್ಕೆ ಹೋಗಿದ್ವಿ ಸರ್, ಗೋವಾನು ಹೋಗಿದ್ದೀರಾ? ಗೋವಾ ಹೋಗಿದ್ವಿ ಸರ್. ಎಲ್ಲಿಂದ? ಜಮಖಂಡಿ. ಓಕೆ. ನೀರಾಣಿಸೂರಿಂದ ಗೋವಾ, ಚಿತ್ರದುರ್ಗ, ಮೈಸೂರು, ಪಾಂಡಪುರ, ಸುತ್ತಮುತ್ತ ಫ್ಯಾಕ್ಟ್ರಿ ಏನಿದೆ ಎಲ್ಲ ಅಡ್ಡಾಡಿ ಸರ್. ಓಕೆ ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ದೀರಾ? ಲಾಂಗ್ ಅಂದ್ರೆ ಚಿರ್ಚಿ ಮಟ್ಟ ಹೋಗಿದ್ವಿ ಸರ್. ತಿರ್ಚಿ.
ಎಷ್ಟ್ ದಿನಕ್ಕೆ ಸರ್? 3 ದಿನಕ್ಕೆ ಹೋಗಿದ್ವಿ ಸರ್ ತಿರ್ಚಿ. 3 ದಿನಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ ಸೈಡ್ಗೆ? ಅಲ್ಲಿಂದ ಓಡಿಸುವಾಗ 800 ಚಿಲ್ಲರ್ ಆಗುತ್ತೆ ಸರ್ ನಮ್ಗೆ. 800 ಚಿಲ್ಲರ್ ಆಗ್ತಿತ್ತು. 850. 850 ಕಿಲೋಮೀಟರ್ ಆಗ್ತಿತ್ತು ಸರ್. ಓಕೆ, ಒಂದ್ ಸೈಡ್ಗೆ. ಒಂದ್ ಸೈಡ್ ಬರುವಾಗ 850. ಬರುವಾಗ 850 ಕಿಲೋಮೀಟರ್ ಇತ್ತು. ಓಕೆ, ಎಷ್ಟ್ ದಿನಕ್ಕೆ ಹೋಗಿ ಬಂದ್ರಿ ಸರ್? ಹೋಗ್ಬೇಕಾರ ಒಂದ್ ವಾರ ಹೋಗಿತ್ತು ಸರ್. ಒಬ್ಬೊಬ್ರು ಸಿಂಗಲ್ ಡ್ರೈವರ್ ಅಲ್ಲ, ಒಂದ್ ವಾರ ಹೋಗಿತ್ತು. ಒಂದ್ ವಾರ ಹೋಗಿತ್ತು, ಒಂದ್ 10 ದಿನ ಹೋಗಿತ್ತು. ಹಂಗೆ ನಾವು ಓಡಿಸೋದಂಗ್ ಬಿಟ್ಟು. ಹಾಗೆ ಸರ್, ಲಾಸ್ ಆಗಲ್ವಾ ತುಂಬಾ ದಿನ ಹೋದ್ರೆ? ಸರ್ ಬಾಡಿಗೆ ಅದ್ರ ತಕ್ಕಂಗಿರುತ್ತಲ್ಲ. ಓ, ಲಾಂಗ್ ಹೋದಷ್ಟು ಚೆನ್ನಾಗಿ ಬಾಡಿಗೆ ಇರ್ತಾವ? ಬಾಡಿಗೆ ಚೆನ್ನಾಗಿರ್ತವೆ. ಬಾಡಿಗೆ ಚೆನ್ನಾಗಿರುತ್ತಲ್ಲ. ಇವಾಗ ಎಷ್ಟಾಗಿದೆ ಸರ್ ಬಾಡಿಗೆ? ಇವಾಗ ಇಲ್ಲಿ ಬಂದಿರೋದು 1150 ಐತಿ. 1100 ಟನ್ನಿಗೆ? ಟನ್ನಿಗೆ 1100. 16 ಟಾರ್ ಏನಿದೆಯಲ್ಲ ಅದು 34 ಪಾಸ್ ಆಗುತ್ತೆ. 35 ಪಾಸ್ ಅಲ್ಲಿ 34 ಪಾಸ್. ಹೌದು, ಟಾಕಿ ವೇಟ್ ಬರುತ್ತಲ್ಲ. ಟಾಕಿ ವೇಟ್ ಇರುತ್ತಲ್ಲ ಹಾಗೆ 31 ಟನ್ ಪಾಸ್ ಆಗುತ್ತೆ. 31 ಟನ್ ಅಲ್ಲಿ ಸರ್ ಟೋಟಲ್ ಆಗಿ ಎಷ್ಟು ಖರ್ಚು ಬರುತ್ತೆ ಸರ್ ಒಂದ್ ಟ್ರಿಪ್ ಲೋಡ್ ಮಾಡಿ ಹೋಗಿ ಬಂದ್ರೆ? 25 ಸಾವಿರ ಖರ್ಚಾಗುತ್ತೆ ಸರ್. ಡೀಸೆಲ್ ಅದು ಇದು ಒಂದು 25 ಸಾವಿರ ಖರ್ಚಾಗತ್ತೆ. ಅದೇ ಡ್ರೈವರಿಗೆ ಇಟ್ಟಿದ್ರೆ ಎಷ್ಟು ಸಂಬಳ ಕೊಡ್ಬೇಕು? 35 ಸಾವಿರ ಸಂಬಳ ಇದೆ ಸರ್ ಇವಾಗ. 35 ಸಾವಿರ ಸಂಬಳ, ಡೈಲಿ 200 ರೂಪಾಯಿ ಬಾಟ. ಇದಕ್ಕೆ ಬೆಲ್ಲದ ಗಾಡಿಗೆ? ಬೆಲ್ಲದ ಗಾಡಿ ಕಂಪಲ್ಸರಿ ಕೊಡ್ಲೇಬೇಕು. ಓಕೆ, ಎತ್ನಾಲಿಗೂ ಅಷ್ಟೇ ನಡೀತಾ ಇದೆ? ಎತ್ನಾಲ್ಕು ಅಷ್ಟೇ. 35 ಇದು 33 ಹಂಗೆ ಹಿಂಗೂ ನಡೀತಾ ಇದೆ ಸರ್. ಓನರ್ ಮೇಲೆ ಕಾರಣ. ಓಕೆ, ಒಂದೊಂದು ಕಂಪ್ನಿ ಮೇಲೆ ಡಿಪೆಂಡ್? ಕಂಪ್ನಿ ಮೇಲೆ ಡಿಪೆಂಡ್ ಸರ್. ಕಂಪ್ನಿ ಮೇಲೆ ಡಿಪೆಂಡ್. ಸರ್ ಹಾಗೆ ಸರ್, ಎಷ್ಟು ದಿನಕ್ಕೆ ಲೋಡಿಂಗ್ ಆಗುತ್ತೆ ಇದು? ನಮ್ದು ಅಲ್ಲಿ ಲೋಡ್ ಆಗ್ಬೇಕಾದ್ರೆ 1 ಅವರ್ ಅಲ್ಲಿ ಲೋಡ್ ಆಗುತ್ತೆ ಸರ್. 1 ಅವರ್ಗೆ? 1 ಅವರ್ ಲೋಡ್ ಆಗುತ್ತೆ. 1 ಅವರ್ ಲೋಡ್ ಆಗ್ಬಿಡತ್ತೆ. ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗುತ್ತೆ? ನಾವು ನಿನ್ನೆ ನೈಟ್ ಲೋಡ್ ಲೋಡ್ ಮಾಡಿರೋದು. ನೈಟ್ ಪೂರ ಬಂದ್ವಿ. ಸ್ವಲ್ಪ ಘಾಟಲ್ಲಿ ಪಂಚರ್ ಆಗಿ ಆದಾಗಿ ನಾವು ಸುಸ್ತಾಗಿ ಮಲಗಿ ಇವಾಗ ಬಂದಿರೋದು ಸರ್. ಯಲ್ಲಾಪುರ ಘಾಟಲ್ಲಿ? ಹಾಗೆ ಯಲ್ಲಾಪುರ ಘಾಟಲ್ಲಿ ನಿಲ್ಸಿ ಇವಾಗ ಬಂದಿರೋದು ಸರ್. ಮಂತಿಗೆ ಎಷ್ಟು ಟ್ರಿಪ್ ಆಗ್ಬೋದು ಸರ್ ಈ ನಮ್ಮ ಕಾರವಾರ ರೂಟಿಗೆ? ಒಂದ್ ತಿಂಗಳಲ್ಲಿ ಒಂದು 8-9 ಆಗತ್ತೆ ಸರ್. 8-9 ಅಷ್ಟಾಗತ್ತೆ. ಜಾಸ್ತಿ ಕಂಟಿನ್ಯೂ ಹೊಡೆದ್ರೆ? ಒಂದು ಒಬ್ಬರೇ ಓಡಿಸೋರ್ ಇರ್ತೀವಲ್ಲ, ಗಾಡಿ ಸೆಕ್ಷನ್ ಆಗತ್ತಲ್ಲ, ನಾವು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಬರೋದು. ಹಾಗೆ ಅದಕ್ಕೋಸ್ಕರ 8-9 ಮಾಡಬಹುದು. 8-9 ಹಾಗೆ ಸರ್, ಈ ಗಾಡಿದ EMI ಎಲ್ಲ ಬರ್ತಾ ಇದೆ ಅಲ್ವಾ? ಎಷ್ಟು ಬರುತ್ತೆ ಸರ್? 10 ಸರ್. 1,10,000 ಕಟ್ಕೋಬಹುದಾ? ಕಟ್ಕೋಬಹುದು ಸರ್. ಓನರ್ ಕಂಪ್ನಿ ಯಾರು ಇದ್ರೆ ಕಟ್ಕೋಬಹುದು. ಓಕೆ, 50-60 ಸಾವಿರ ಉಳಿಯತ್ತ. ಸೀಸನ್ ಅಲ್ಲಿ ಇದ್ದಲ್ಲಿ ಜಾಸ್ತಿ ಉಳಿಯತ್ತ. ಸೀಸನ್ ಇರ್ಲಾಗ ಮಾಮೂಲಿ ಕಂತು, ಅದ್ರ ಟೈರ್ ಮೇಂಟೆನೆನ್ಸ್ ಅಷ್ಟೇ. ಹಾಗೆ ಸರ್, ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನ್ ಎಷ್ಟು ಕೊಡ್ತೀರಾ ಈ ಗಾಡಿಗೆ? ಟ್ರಾನ್ಸ್ಪೋರ್ಟ್ ಕಮಿಷನ್ ಅವ್ರ ಟನ್ನಿಗೆ ರಿಪೋರ್ಟ್ ಅಂತೇಳಿ 10 ರೂಪಾಯಿ ಕಟ್ಟಾಗತ್ತೆ. 10 ರೂಪಾಯಿ ಟನ್ನಿಗೆ 10 ರೂಪಾಯಿ ಕಟ್ಟ. ಟನ್ನಿಗೆ 10 ರೂಪಾಯಿ ಅಂದ್ರೆ 3,500 2,000 ಹಿಂಗ್ ಕಟ್ಟಾಗತ್ತೆ ಸರ್. ಓಕೆ, ಇಲ್ಲಕಂದ್ರೆ ಒಮ್ಮೆ ಏನ್ ಮಾಡ್ತಾರೋ ಅವ್ರ ಆಫೀಸರು ಇರುತ್ತಲ್ಲ, ಬಾಡಿಗೆನ ಕಮ್ಮಿ ಆಗ್ತಾರೆ. ಓಕೆ, ರಿಫಂಡ್ ಅಷ್ಟೇ ಕಟ್ ಮಾಡ್ಕೊಲ್ಲ, ಬಾಡಿಗೆನ ಕಮ್ಮಿ ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಾಡಿಗೆ ಕಮ್ಮಿ ನಿಮ್ಗೆ ಹೇಳಲ್ಲ. ಬಾಡಿಗೆ ಇಷ್ಟಿದೆಯಪ್ಪ, ಇಷ್ಟಿದೈತಿ, ಒಕ್ಕಿರ ಓರಿ ಒಲಿಕ್ ಬಿಡ ಅಂತ ಹೇಳ್ತಾರೆ. ಓಕೆ, ಅದ್ರ ಮೇಲೆ ಮತ್ತೆ ನೀವು ಕಮಿಷನ್ ಕೊಡ್ಬೇಕು? ಅದ್ರ ಮ್ಯಾಗ ಏನ್ ಕೊಡಲ್ಲ. ಹೇಳತ್ನಾಗ ಬಾಡಿಗೆನ ಕಮ್ಮಿ ಇರ್ತಾರಲ್ಲ. ಈಗ ಎಷ್ಟು 1110 ಇತ್ತಂದ್ರೆ ಅದ್ರಲ್ಲಿ 1100 ಐತೈತಿ ಹೇಳ್ತಾರೆ. ಓಕೆ, ಈ ತರ. ಹಾಗೆ ಸರ್, ಇದು ಬೆಲ್ಲ ತುಂಬಾ ಕಾಸ್ಟ್ಲಿ ಮೆಟೀರಿಯಲ್? ಕಾಸ್ಟ್ಲಿ ಇರುತ್ತೆ. ಇವಾಗ ಈ ಗಾಡಿಲಿ ಎಷ್ಟು ಲಕ್ಷದ ಮಾಲ್ ಇದೆ ಸರ್? ಇದ್ರಾಗ ಇವಾಗ 9 ಲಕ್ಷ ಮಾಲ್ ಇದೆ ಸರ್. 9 ಲಕ್ಷದ್ದು ನಿಮಗೆ ಬಿಲ್ಲಲ್ಲಿ ಕಾಣಿಸಿರುತ್ತಲ್ಲ? ಬಿಲ್ಲಲ್ಲಿ ಇದೆ ಸರ್. ಹಾಗೆ 9 ಲಕ್ಷ ಸರ್. ಇದಕ್ಕೆ 9 ಲಕ್ಷದ ಮಾಲ್ ಇದೆ ಈ ಗಾಡಿಯಲ್ಲಿ. ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಇದೆಯಾ? ಇರಲ್ಲ ಸರ್. ಇದು ಏನಾದ್ರು ಆದ್ರೆ ಡ್ರೈವರ್ ಓನರ್ ಮೇಲೆ. ಓ, ಬೆಲ್ಲಕ್ಕೆ ಏನು ಇನ್ಶೂರೆನ್ಸ್ ಏನು ಇಲ್ಲ? ಓನರ್ ಮೇಲೆ ಇಲ್ಲ. ಏನಕ್ಕೆ ಸರ್? ಬಾಕಿ ಲೋಡಿಗೆ ಹೋಲಿಸಿದ್ರೆ ಎಲ್ಲ ಇರುತ್ತೆ ಸರ್. ಇದಕ್ಕೆ ಏನಿದೆ ಗೊತ್ತಿಲ್ಲ. ನಾವು ಓಡಿಸಕ್ಕೆ 4 ವರ್ಷ ಆಯ್ತು. ಇದಕ್ಕೆ ಇನ್ಶೂರೆನ್ಸ್ ಇರಲ್ಲ ಅಂತ. ಓಕೆ, ಲೋಡಿಗೆ ಇನ್ಶೂರೆನ್ಸ್ ಇಲ್ಲ, ಬರೀ ಗಾಡಿಗೆ ಅಷ್ಟೇ ಇರೋದು. ಗಾಡಿ ಬ್ಯಾಟ್ರಿಯಿಂದ ಹೊರಗಡೆ ಗೇಟ್ ಹೊರಗೆ ಹೋಗುತ್ತೆ ಅಂದ್ರೆ ಬಗೆ ಇರ್ತದೆ. ಏನು ಗೊತ್ತಿಲ್ಲ, ನಮ್ಮೆಲ್ಲ ಓನರ್ ಮ್ಯಾಗೆ. ಓಕೆ, ಹಾಗಿದ್ರೆ ಇಷ್ಟೊಂದು ಗಾಡಿ ರೋಡ್ ಮೇಲೆ ಆಕ್ಸಿಡೆಂಟ್ ಆಗ್ತಾವಲ್ಲ ಸರ್? ತುಂಬಾ ಆಗಿದೆ. ಓನರ್ಗಳೇ ಕಟ್ಕೊಡೋದು? ಓನರ್ ಕಟ್ಲೇಬೇಕು ಸರ್. ಓಕೆ, ತುಂಬಾ ಡೇಂಜರ್ ಅಲ್ವಾ? ಡೇಂಜರ್ ಸರ್ ಇದು ಓಡಿಸೋದು. ಈ ತರ ರಿಸ್ಕಿ ಮಾಲ್ ಯಾವತ್ತೂ ನಾನು ಕೇಳೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಕೇಳ್ತೀನಿ. ಇಲ್ಲ ಸರ್, ಇದು ಯಾವಾಗಿದ್ರು ಇದೇ ತರ ಇದೆ. ಇದು ಯಾವಾಗಿದ್ರು ಇದೇ ತರ ಇದೆ. ಕೆಟ್ಟ ಸುಸ್ತಾಗತ್ತೆ ಸರ್. ಅದರಲ್ಲಿ 5, 6, 7 ಆಗುತ್ತೆ ಸರ್ ಅಷ್ಟೇ. 10 ಲಾಸ್ಟ್ 10 ಒಳಗೆ ಆಗತ್ತೆ. 10 ಮ್ಯಾಗ ಅಂತ ಏನಾಗಲ್ಲ, 10 ಒಳಗೆ. ಹಾಗೆ ನಿಮ್ದು ಲೋಕಲ್ ಗಾಡಿ ಅಲ್ವಾ? ಲೋಕಲ್. ಅಲ್ಲಿ ಲೋಡಿಂಗ್ ಲೋಕಲ್ ಸರ್. ಹಾಗೆ ಸರ್. ಓಕೆ ಸರ್, ಇದು ಮಾಡಿಫಿಕೇಶನ್ ಎಲ್ಲ ಒಳಗಡೆ ನೀವೇ ಮಾಡ್ಸಿರೋದು? ನಾವೇ ಮಾಡ್ಸಿರೋದು ಸರ್. ಎಲ್ಲಿ ಸರ್ ಮಾಡ್ಸಿರೋದು? ಇದು ಹುಬ್ಳಿಯಲ್ಲಿ ತಗೊಂಡಿರೋ ಸರ್ ಸಾಮಾನ್ ಎಲ್ಲ. ನಾವು ಮನೆಯಲ್ಲೇ ಮಾಡಿರೋದು. ಮನೆಯಲ್ಲೇ? ಹೋಮ್ ಮೇಡ್ ಆಗಿದ್ರೆ? ಹೋಮ್ ಮೇಡ್. ಸರ್. ಸರ್, ಬೇರೆಯವರು ಗಾಡಿಯಲ್ಲಿ ಮಾಡ್ಸಿರೋದು ನೋಡ್ಕೊ ಬಂದ್? ಇಲ್ಲ ಸರ್, ನಾವೇ ಮಾಡಿರೋದು. ನೀವೇ ಮಾಡಿದ್ದು? ಹೇಗೆ ಸರ್ ನಿಮ್ಗೆ ಐಡಿಯಾ ಬಂದಿರೋದು? ನಾವು ತುಂಬಾ ಮೊದಲು ಮಾಡ್ತಿದ್ದೀವಲ್ಲ. ಓಕೆ, ಅದು ಟ್ರ್ಯಾಕ್ಟರ್ ಗೀಟ್ರು ಎಲ್ಲ ಓಡಿಸ್ತಿದ್ವಲ್ಲ, ಮಾಡ್ತಿದ್ವಲ್ಲ, ಅದೇ ತರ ಇದು ಮಾಡ್ಕೊಂಡು. ಓಕೆ, ಮನೇಲೆ ಮಾಡಿರೋದು? ಸುಮ್ನೆ ಡೆಕೋರೇಷನ್ ದುಕಾನ್ಗೆ ಯಾಕೆ ದುಡ್ಡು ಹಾಕೋದು ಅಂತ? ಇಲ್ಲ, ಇದೆಲ್ಲ ತಗೊಂಡಿರೋದು ಎಲ್ಲ ಡೆಕೋರೇಷನ್ ಗುಳಿಯಲ್ಲಿ ತಗೊಂಡಿರೋದು. ನಾವು ಗುಳಿಯಲ್ಲಿ ಹೋಗಿ ಎಲ್ಲ ಇದನ್ನ ತರ ಇದನ್ನ ಇಟ್ಕೊಂಡು ಈ ತರ ಇದನ್ನ ಮಾಡಿ ಅವತ್ತೆಲ್ಲ ಇದನ್ನ ಮಾಡ್ಕೊಂಡ್ರಿ ಸರ್. ಓಕೆ, ಆ ತರ ಬಾರಿ ಚೆನ್ನಾಗಿ ಮಾಡ್ಸಿದೀರ. ತುಂಬಾ ಕ್ಯೂಟ್ ಗೊಂಬೆ ಎಲ್ಲ ಹಾಕ್ಸಿದೀರ. ಸರ್. ಯಾವಾಗ ಗಾಡಿ ಪರ್ಚೇಸ್ ಮಾಡಿದಾಗೆ ಮಾಡಿದ್ದ? ಪರ್ಚೇಸ್ ಮಾಡಿದ್ರೆ ಒಂದು 6-7 ತಿಂಗಳಿಗೆ ಮಾಡಿರೋದು ಎಲ್ಲ ಸರ್ ಇದೆಲ್ಲ. ಹಾಗೆ ನಿಮ್ಗೆ ಕ್ರೇಜ್ ಇದೆ? ಕ್ರೇಜ್ ಮೇಲೆ ಮಾಡಿರೋದು. ಹಾಗೆ
ಸರ್ ಇದು ಇವಾಗ ಬೆಲ್ಲಕ್ಕೆ ಸ್ವಂತದಾಗಿ ಗಾಡಿ ಮಾಡೋರಿಗೆ ಏನಂತ ಮಾಹಿತಿ ಕೊಡ್ತೀರಾ ಸರ್? ಇವಾಗ ಮಾಡದಾರ ಗಾಡಿನ ಮಾಡ್ಬೇಡ ಅಂತ ಹೇಳ್ತೀನಿ ಸರ್. ಬೆಲ್ಲಕ್ಕೆ ಆಯ್ತು ಅದಕ್ಕಾಯ್ತು ಉದ್ಯೋಗೇನಿಲ್ಲ ಸರ್. ಓಕೆ, ಡೀಸೆಲ್ ಎಲ್ಲ ಜಾಸ್ತಿ, ಬಾಡಿಗೆ ಅಷ್ಟೇ ಇದೆ, ಏನು ಉಳಿಯಲ್ಲ. ಬಿಸ್ನೆಸ್ ಇಲ್ವಾ? ಏನು ಇಲ್ಲ, ಟೈರ್ ಎಲ್ಲ ತುಂಬಾ ತುಟ್ಟಿದೆ ಸರ್. ಇವಾಗ ಏನು ಉಳಿಯಲ್ಲ ಸರ್ ಇದ್ರಲ್ಲಿ. ಖಂಡಿತ ಡ್ರೈವರ್ ಕಮ್ ಓನರ್ ಇದ್ದಾವ ಏನೋ ಇವಾಗ ನಡಿತೀವಿ ನಾವು. ಮತ್ತೆ ಇವಾಗ ಸ್ವಂತ ಬಂಡ ಹಾಕಿ ಮಾಡ್ತಂದ್ರೆ ಏನೂ ಇಲ್ಲ ಸರ್ ಇದ್ರಲ್ಲಿ. ಏನೂ ಇಲ್ಲ ಸರ್. ಓಕೆ ಸರ್, ನಿಮ್ಗೆ ಈ ಫೀಲ್ಡ್ ಅಲ್ಲಿ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಬೆಲ್ಲದ ಗಾಡಿಯಲ್ಲಿ? ಬರುತ್ತೆ ಸರ್, ಟೈರು ಮತ್ತೆ ಇದು ಹೈಟು ಯಾವುದು ಇದು ತುಂಬಾ ಬರುತ್ತೆ ಸರ್. ತುಂಬಾ ಬರುತ್ತೆ. ಓಕೆ, ಇವಾಗ ನಾಳೆ ಅನ್ಲೋಡ್ ಮಾಡಿ ಹೋಗ್ಬಿಡ್ತೀರಾ? ನೈಟ್ ಅನ್ಲೋಡ್ ಆದ್ರೆ ಮತ್ತೆ ತಿರ್ಗಾ ಹೋಗಿಬಿಡು ಸರ್. ಮತ್ತೆ ನಾಳೆ ಸಾಯಂಕಾಲ ಮಟ ಅಂದ್ರೆ ಬೆಳಗ್ಗೆ ಮಟ ಈ ಕಡೆ ಬರ್ತೀವಿ ಮತ್ತೆ ಸರ್. ಮತ್ತೆ ನಾಡ್ದು ಈ ಕಡೆ ಬರ್ತೀವಿ ಸರ್. ಬರ್ತೀವಿ ಸರ್. ಬರ್ತೀರಾ ಸರ್. ಅಷ್ಟು ಸ್ಪೀಡ್ ಟ್ರಿಪ್ ಮಾಡ್ಬೇಕಂತ ಮಾಡ್ಲೇಬೇಕಲ್ಲ ಸರ್, EMI ಕಟ್ಬೇಕಲ್ಲ. ಮತ್ತೆ ನಡೆಯಲ್ಲ ಸರ್ ಇವಾಗ ಇರೋದು. ಮತ್ತೆ ಇನ್ನು ಬಂದಾದ್ರೆ ಮತ್ತೆ ತಿರ್ಗಿ ಏನಿಲ್ಲ, ಬ್ಯಾಟ್ರಿ ಸ್ಟಾರ್ಟ್ ಆಗ್ಬಿಟ್ಟ ಎಲ್ಲ ಗಾಡಿ ನಿಂತು ಹೋಗ್ತದೆ ಸರ್. ಹೌದು ಸರ್, ಇನ್ನು ಫ್ಯೂಚರ್ ಅಲ್ಲಿ ಮತ್ತೆ ಗಾಡಿ ತರ್ಬೇಕಂತ ಇಲ್ಲ ಸರ್, ಇದೊಂದೇ ಸಾಕು. ಒಂದೇ ಸಾಕು ಸರ್. ಒಂದೇ ತಲೆ ಕೆಟ್ಟು ಬಿಟ್ಟಿದೆ. ತುಂಬಾ ಕಷ್ಟ ಇದೆ ಸರ್ ಇವಾಗ. ತುಂಬಾ ಕಷ್ಟ ಇದೆ ಹಾಗೆ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ ಸರ್? ಏನಿಲ್ಲ ಸರ್, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಆಗಲಿ ಸರ್ ಅಷ್ಟೇ. 4 ಮಂದಿಗೆ ಹೆಲ್ಪ್ ಆಗತ್ತಲ್ಲ ಸರ್, ಎಲ್ಲ ಮಾಡೋರಿಗೆ ಮತ್ತೆ ಗೊತ್ತಾಗತ್ತಲ್ಲ. ಇವಾಗ ಏನ್ ಮಾಡ್ತಾರೋ, ಫ್ರೆಂಡ್ಸ್ ಮೇಲೆ ಬಂದು ಬರ್ತಾರೆ, ಮಾಡಿಸ್ತಾರೆ, ಕೈ ಬಿಟ್ಟು ಹೋಗ್ಬಿಡ್ತಾರೆ. ಹೌದು, ಸೆಂಟ್ರಲ್ಲಿ ಕೈ ಬಿಟ್ಟು ಹೋದ್ರೆ ಏನು ಗೊತ್ತಾಗಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ಆ ಕಡೆ ಈ ಕಡೆ ಉಂಟು ಇರುತ್ತೆ, ನಂಬರ್ ಮ್ಯಾಗ ಇರೋದೆಲ್ಲ. ಯಾರು ಹಚ್ಚೋಲಿಕ್ಕಂದ್ರೆ ಇವಾಗ ನಾನು ನಮ್ಮ ಫ್ರೆಂಡ್ ಗಾಡಿ ಕೊಡ್ಸಿದ್ರೆ ಕೈ ಬಿಟ್ರೆ ಅವ್ನಿಗೆ ಏನ್ ಮಾಡ್ಬೇಕು, ಮಾಡಕ್ ಬರಲ್ಲ. ಅದಕ್ಕೆ ಏನೈತಲ್ಲ ತುಂಬಾ ಕಷ್ಟ ಇದೆ ಸರ್ ಇದು. ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಸರ್. ಓಕೆ, ಈ ತರ ವಿಡಿಯೋಸ್ ನೋಡೋದ್ರಿಂದ ಬರೋದು ತಪ್ಪಿಸ್ಕೋಬಹುದಲ್ಲ. ಹೌದು, ಇವಾಗ ಅಲ್ಲೇ ಊರಲ್ಲಿ ಇದ್ರೆ ಏನೋ ಹೆಣ್ರ ಮಕ್ಕಳ ನಿಂಬಲ್ಲೇ ಇರ್ಬೋದು ಸರ್, ಚೆನ್ನಾಗಿ. ಹೌದಾ? ಇವಾಗ ನಾವು ಎಷ್ಟು ಒಂದ 20-25 ದಿನ ಆಯ್ತು ನಾವು ಬಂದು, ಮನೆಗೆ ಹೋಗಿಲ್ಲ. ಗಾಡಿ ಮೇಲೆ ಬಂದು ಇಲ್ಲಿ ಮನೆಯಲ್ಲಿ ಫೋನಲ್ಲೇ ಮಾತಾಡ್ತೀವಿ, ಫೋನಲ್ಲೇ ಹಿಡಿಯೋ ಖಾಲಿ ಮಾಡ್ತೀವಿ, ಅಷ್ಟೇ ಮಾತಾಡೋದು. ಅಷ್ಟೇ ಮಕ್ಕಳ ನಿಂಬಲ್ಲಿ ಅಲ್ಲೇ ನೋಡೋದು ಎಲ್ಲ ಅಲ್ಲೇ. ಅಷ್ಟೇ ಮೊಬೈಲ್ ಅಲ್ಲೇ ಏನ್ ಮಾಡೋದು, ಫ್ಯಾಮಿಲಿ ಆಗ್ಬಿಟ್ಟಿದೆ. ಫ್ಯಾಮಿಲಿ. ಓಕೆ, ಆ ತರ ಅಷ್ಟು ಕಷ್ಟ ಜೀವನ. ಕಷ್ಟ ಸರ್, ತುಂಬಾ ಕಷ್ಟ. ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಎಂಟರ್ ಆಗಿರೋದು? ಸರ್ ಅವಾಗ ಹಂಗೆ ಟ್ರ್ಯಾಕ್ಟರ್ ಓಡಿಸೋದು, ಹಂಗೆ ಟಿಪ್ಪರ್ ಅದು ಇದು ಬರೋದು, ಹಂಗೆ ಬಂದಿರೋ ಸರ್ ಸ್ಪೀಡಿಗೆ. ಲಾರಿಗೆ ಬಂದಿರೋದು ಅವಾಗ ಚೆನ್ನಾಗಿತ್ತ ಸರ್. ಎಷ್ಟು ವರ್ಷದಲ್ಲಿ ಸರ್ ಬಂದಿರೋದು? ನಾನು 2016 ಬಂದಿರೋ ಸರ್. 2016 ಬಾಡಿ ಗಾಡಿ ಮೇಲೆ. ಅದು ಸ್ಟಾರ್ಟಿಂಗ್ 14 ಇಲ್ಲೇ ಮಂಗಳೂರು ಅಂದ್ರೆ ಹರವರು, ಇಲ್ಲಿ ಸಕ್ಕರೆ ಓಡಿಸ್ತಿದ್ದೆ ನಾವು. ಕೇರಳ ದುಡ್ಡಿತ್ತು, ಡೀಸೆಲ್ ಕಮ್ಮಿ, ಫಾಸ್ಟಾಗ್ ಕಮ್ಮಿ ಎಲ್ಲ ಇತ್ತು. ಟೋಲ್ ಇರ್ಲಿಲ್ಲ. ಟೂಲ್ ಒಂದೇ ಇರೋದು. ಇದ್ರ ಹತ್ರ ಇತ್ತು, ಬೇಂದ್ರ ಹತ್ರ ಒಂದಿತ್ತು, ಮಂಗಳೂರು ಹತ್ರ ಇತ್ತು. ಎರಡೇ ಟೂಲ್ ಇತ್ತು. ಇವಾಗ ತುಂಬಾ ಟೂಲ್ ಇದೆ ಸರ್, ಏನು ವರ್ಕೌಟ್ ಇದೆ ಸರ್. ಹೌದು, ಅವಾಗ ಅಷ್ಟು ಟನ್ನೇಜ್ ಹಾಕಿ ಪೊಲೀಸ್ಗೆಲ್ಲ ಕೊಟ್ಟು ಉಳಿತಾ ಇತ್ತು. ಇವಾಗ ಎಷ್ಟು ಹಾಕಿದ್ರು ಉಳಿಯಲ್ಲ ಸರ್. ಇವಾಗ ಉಳಿತಾ ಇಲ್ಲ, ಉಳಿಯಲ್ಲ ಸರ್. ಹಾಗೆ ಸರ್, ಏನಕ್ಕೆ ಸರ್ ತುಂಬಾ ಕಾಂಪಿಟೇಷನ್ ಉದ್ಯೋಗ ಇದೆ ಸರ್. ಇನ್ನೊಂದು ಟ್ರಾನ್ಸ್ಪೋರ್ಟ್ ದಾರ 200-200 ಗಾಡಿ ಮಾಡಿಬಿಡ್ತಾರೆ, ಅವ್ರ ಗಾಡಿಗೆ ಓಡಿಸ್ಬಿಡ್ತಾರೆ. ಮತ್ತೆ ಇವಾಗ ಸಿಂಗಲ್ ಓನರ್ಗೆ ಲೋಡೇ ಕೊಡಲ್ಲ ಸರ್. ಸಿಂಗಲ್ ಓನರ್ ಗಳಿಗೆ ಬಾಡಿಗೆ ಕಡಿಮೆ ಹಚ್ತಾರೆ. ಹೌದು, ಬೇಕಾದ್ರೆ ಓಡಿಸ್ಬೋದು, ಬೇಡ ಬಿಡ್ಬೋದು. ಅಂದ್ರೆ ಅವ್ರ ಟ್ರಾನ್ಸ್ಪೋರ್ಟ್ ಗಾಡಿ ಇರತ್ತಲ್ಲ, ಸರ್. ಸಿಂಗಲ್ ಓನರ್ಗಂತ ಏನು ವರ್ಕೌಟ್ ಆಗ್ತಾ ಇಲ್ಲ. ಬಾಡಿ ಗಾಡಿಯಲ್ಲಿ ಏನೂ ಇಲ್ಲ ಸರ್. ಇವಾಗ ಏನೂ ಇಲ್ಲ ಸರ್ ಬಾಡಿ ಗಾಡಿಯಲ್ಲಿ. ಓಕೆ, ಅದಕ್ಕೋಸ್ಕರ ಟ್ಯಾಂಕರ್ ಫೀಲ್ಡ್ ಬಂದಿರೋ ಸರ್. ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದಕ್ಕೆ. ಓಕೆ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಅಂದ್ರೆ ಮಲಾಸಿಸ್ ಟ್ಯಾಂಕರ್ ನ ಒಂದು ಪುಟ್ಟ ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.